ನಮಸ್ಕಾರ. ಡಮರುವನ್ನು ಹಿಡಿದಿರುವ ಶಿವನು ನಟರಾಜ ರೂಪದಲ್ಲಿ ಜನಪ್ರಿಯವಾಗಿದ್ದಾನೆ. ಡಮರುವನ್ನು ತ್ರಿಶೂಲಕ್ಕೆ ಕಟ್ಟಲಾಗಿದೆ. ಶಿವನು ಡಮರುವನ್ನು ಹೊಡೆಯುವುದರಿಂದ ಮೊದಲ ಧ್ವನಿ ಉತ್ಪತ್ತಿಯಾಗಿದೆ ಎಂದು ನಂಬಲಾಗುತ್ತದೆ. ಈ ಮೊದಲ ಶಬ್ದವು ಶೂನ್ಯತೆಯಿಂದ ಮಾಡಲ್ಪಟ್ಟಿದೆ. ಶಿವನು ಡಮರುವಿನ ಲಯಕ್ಕೆ ತಕ್ಕಂತೆ ತನ್ನ ಸೃಷ್ಟಿಯ ನೃತ್ಯವನ್ನು ಪ್ರಾರಂಭಿಸಿದನು. ಅವರ ನೃತ್ಯದಿಂದ ಜಗತ್ತು ಹುಟ್ಟಿಕೊಂಡಿತು. ಡಮರುವಿನ ಆಕಾರದ ಬಗ್ಗೆಯೂ ಒಂದು ಮಾಹಿತಿ ಇದೆ. ಡಮರುವಿನ ಮೇಲಿನ ಭಾಗವು ಸಂತಾನೋತ್ಪತ್ತಿಯ ಪುರುಷ ಸೃಜನತೆಯನ್ನು ಹಾಗೂ ಕೆಳಮುಖವಾದ ಪ್ರಾತಿನಿಧ್ಯವು ಸಂತಾನೋತ್ಪತ್ತಿಯ ಸ್ತ್ರೀ ಸೃಜನತೆಯನ್ನು ಸಂಕೇತಿಸುತ್ತದೆ. ಡಮರುವಿನ ಮಧ್ಯದಲ್ಲಿ ಸಂಧಿಸಿದಾಗ ಪ್ರಪಂಚದ ಸೃಷ್ಟಿ ಪ್ರಾರಂಭವಾಗುತ್ತದೆ ಮತ್ತು ಎರಡು ಪರಸ್ಪರ ಪ್ರತ್ಯೇಕವಾದಾಗ ವಿನಾಶ ಸಂಭವಿಸುತ್ತದೆ. ಡಮರು ಧ್ವನಿಯನ್ನು ಇನ್ನೊಂದು ರೀತಿಯಾಗಿ ಹೇಳುವುದಾದರೆ ಹೃದಯ ಬಡಿತದ ಲಯದ ಶಕ್ತಿಯನ್ನು ಹೊಂದಿದೆ. ಹೇಗೆ ಹೃದಯ ಬಡಿತವು ಕೇವಲ ಒಂದು ಸರಳ ರೇಖೆಯಲ್ಲದೆ ಮೇಲೆ ಕೆಳಗೆ ಲಯವಾಗಿ ಹೋಗುವುದೋ ಅದೇ ಡಮರು ಧ್ವನಿಯು ಲಯವಾಗಿ ಇರುತ್ತದೆ. ಹೃದಯ ಹೇಗೆ ಹಿಗ್ಗುತ್ತದೆಯೋ ಕುಗ್ಗುತ್ತದೆಯೋ ಅದೇ ರೀತಿಯಾಗಿ ಡಮರುವಿನ ಆಕಾರವೂ ಸಹ ಹಿಗ್ಗುತ್ತದೆ ಕುಗ್ಗುತ್ತದೆ. ವಿಶೇಷವಾಗಿ ಶಿವನ ಭಕ್ತರು ಶಿವನ ಪೂಜಾ ಸಮಯದಲ್ಲಿ ಡಮರುವಿನ ಧ್ವನಿಯನ್ನು ಉತ್ಪಾದಿಸುತ್ತಾರೆ. ಶಿವನನ್ನು ಸಾಮಾನ್ಯವಾಗಿ ಶ್ರೇಷ್ಠ ನರ್ತಕ ಸಂಗೀತಗಾರ ಎಂದು ವಿವರಿಸಲಾಗುತ್ತದೆ. ಶಿವನ ತಾಂಡವ ಬ್ರಹ್ಮಾಂಡದ ನೃತ್ಯವಾಗಿದೆ. ಅವರ ಡಮರುವಿನಿಂದ ಹೊರಬಂದ ಧ್ವನಿಯು ಬ್ರಹ್ಮಾಂಡದ ಧ್ವನಿಯನ್ನು ಪ್ರತಿನಿಧಿಸುತ್ತದೆ. ಡಮರು ಶಬ್ದವನ್ನು ಸಾಮಾನ್ಯವಾಗಿ ಪ್ರಣವಂ ಎಂದು ಅರ್ಥೈಸಲಾಗುತ್ತದೆ. ಪ್ರಣವಂ ಅಥವಾ ಓಂ ಎಲ್ಲ ಮಾನವ ಭಾಷೆಗಳಿಗೆ ಪೂರ್ವಗಾಮಿ ಎಂದು ಭಾವಿಸಲಾಗುತ್ತದೆ. ಓಂ ನಮಃ ಶಿವಾಯ.